Hello everyone, welcome to Acharya IAS Academy. ಎಲ್ಲರಿಗೂ ಶುಭ ಸಂಜೆ. ಆಚಾರ್ಯ ಐ ಎ ಎಸ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಎಂದಿನಂತೆ ನಮ್ಮ ಕರೆಂಟ್ ಅಫೇರ್ಸು ವಿಲ್ ಕಂಟಿನ್ಯೂ ವಿತ್ ಆ ಕರೆಂಟ್ ಅಫೇರ್ಸ್ 24-25. ಸೊ ಪ್ರಿಲಿಮ್ಸ್ಗೆ ಬೇಕಾಗಿರುವಂಥ 2025 ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ವಿಲ್ ಕಂಟಿನ್ಯೂ. ಸೊ ದಿಸ್ ಈಸ್ ಯುವರ್ ಡೈಲಿ ಡೋಸ್ ಆಫ್ ಕರೆಂಟ್ ಅಫೇರ್ಸ್, ಡೋಂಟ್ ಮಿಸ್ ಔಟ್ ಆನ್ ದಿಸ್. ಸೊ ನಮ್ಮ ಫೌಂಡೇಶನ್ ಬ್ಯಾಚಸ್ ನಡೀತದೆ, ಡೋಂಟ್ ಮಿಸ್ ಔಟ್ ದ ಫೌಂಡೇಶನ್ ಬ್ಯಾಚ್. ಯುಲ್ ಗೆಟ್ ಅಮೇಝಿಂಗ್ ಫ್ಯಾಕಲ್ಟೀಸಿಂದ ನಿಮಗೆ ಟೀಚಿಂಗ್ ನಡೆಯುತ್ತೆ, NCERT ಕ್ಲಾಸಸ್ ಇರುತ್ತೆ, ಇಂಟಿಗ್ರೇಟೆಡ್ ಕವರೇಜ್ ಆಫ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸು, ಮೆಂಟರ್ಶಿಪ್ ಇರುತ್ತೆ, ವೀಕ್ಲಿ ಕ್ಲಾಸ್ ರೂಮ್ಸ್ ಇರುತ್ತೆ, ಇಂಟರ್ವ್ಯೂ ಗೈಡೆನ್ಸು ಬೈ ಟಾಪರ್ಸ್, ಅನಾಲಿಸಿಸ್, ದ ಚೇಂಜಿಂಗ್ UPSC ಪ್ಯಾಟ್ರನ್ನ ನಿಮಗೆ ಅನಲೈಸ್ ಮಾಡಿ ಅದ್ರ ಪ್ರಕಾರ ನಿಮಗೆ ಹೇಳ್ಕೊಡ್ತಾರೆ. ಪ್ರತಿ ವರ್ಷವೂ ನಮ್ಮ ಇನ್ಸ್ಟಿಟ್ಯೂಷನಿಂದ ಮತ್ತೆ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತಿರ್ತಾರೆ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಫ್ರಮ್ ದಿಸ್ ಟಾಪ್ ಇನ್ಸ್ಟಿಟ್ಯೂಷನ್, ಆಚಾರ್ಯ IAS, ಬೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ಬ್ಯಾಂಗ್ಳೂರಲ್ಲಿ. ಓಕೆನಾ? ಸೊ ಬ್ಯಾಂಗ್ಳೂರು ಯಾಕೆ ಕರ್ನಾಟಕದಲ್ಲಿ ಟಾಪ್ ಇನ್ಸ್ಟಿಟ್ಯೂಷನ್ ಇದು. ಸೊ ಡೋಂಟ್ ಮಿಸ್ ಔಟ್ ಯುವರ್ ಆಪರ್ಚುನಿಟಿ ಟು ಬಿ ಪಾರ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಗೆಟ್ ಯುವರ್ ಸಕ್ಸಸ್ ವಿತ್ ಅಸ್. ಸೊ ಎಲ್ಲರಿಗೂ ಶುಭ ಸಂಜೆ, ವೆರಿ ಗುಡ್ ಈವ್ನಿಂಗ್, ವೆಲ್ಕಮ್ ಟು ಆಚಾರ್ಯ IAS ಅಕಾಡೆಮಿ. ಸೊ ಇವತ್ತಿನ ಟಾಪಿಕ್ಸು ಪ್ರಧಾನಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆ. Prime Minister Dhana Dhanya Krishi Yojana is a major agricultural initiative launched under the Union Budget 25-26 by Finance Minister Nirmala Sitharaman ಅವ್ರದ್ದು. ಸೊ ಇದು ಬಜೆಟಲ್ಲಿ ಬಂದಿರುವಂಥ ಇಂಪಾರ್ಟೆಂಟ್ ಟಾಪಿಕ್ ಇದು. ಇದರಲ್ಲೇ ಹೇಳ್ತಿದೆ ಅಲ್ವಾ, ಧನ ಧಾನ್ಯ ಕೃಷಿ ಯೋಜನೆ ಅಂತಿದೆ. ಸೊ ಇದು ಈ ಸತಿ ಬಜೆಟಲ್ಲಿ ಬಂದಿರೋದು. ಇದು ಏನಕ್ಕೆ? ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಮತ್ತು ಇರಿಗೇಷನ್ನು, ಕ್ರಾಪ್ ಡೈವರ್ಸಿಫಿಕೇಷನ್ನು, ಫೈನಾನ್ಷಿಯಲ್ ಆಕ್ಸೆಸ್ಸು ಫಾರ್ ಫಾರ್ಮರ್ಸ್ ಅಕ್ರಾಸ್ 100 districts ಆ್ಯಂಡ್ ಲೋ ಪ್ರೊಡಕ್ಟಿವ್, ಮಾಡ್ರೇಟ್ ಕ್ರಾಪ್ ಇಂಟೆನ್ಸ್, ಬಿಲೋ ಆವ್ರೇಜ್ ಕ್ರೆಡಿಟ್ ಪ್ಯಾರಾಮೀಟರ್ಸು. ಸೊ ನಾವು ಈಗ ಇದ್ರದ್ದು ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ ಒಂದು ಸ್ವಲ್ಪ. ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಟು ಆಚಾರ್ಯ IAS ಅಕಾಡೆಮಿ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ ಒಂದು ನಡೆಯುತ್ತೆ. ಇದರಲ್ಲಿ ನಾವು ಪ್ರತಿ ಸ್ಟೇಟ್ಸಿಂದ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ನ ತಗೊಂಡು ಆ ಡಿಸ್ಟ್ರಿಕ್ಟ್ಸ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ಸ್ನ ತೊಗೊಂಡಿದ್ವಿ. ಸೊ ಅದು ತುಂಬ ಸಕ್ಸಸ್ಫುಲ್ ಆಗುತ್ತೆ. ನಮಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಗುತ್ತೆ ಆ ಒಂದು ಪ್ರೋಗ್ರಾಮ್ಗೆ. ಸೊ ಆ ಪ್ರೋಗ್ರಾಮನ್ನ ಒಂದು ಸಾರಥ್ಯದಲ್ಲಿ ಅಥವಾ ಇನ್ ದ ಸೇಮ್ ಲೈನ್ಸ್ ಆಫ್ ದ್ಯಾಟ್ ಪ್ರೋಗ್ರಾಮ್ ವಿ ಆರ್ ಕಮಿಂಗ್ ಔಟ್ ವಿತ್ ಪ್ರೈಮ್ ಮಿನಿಸ್ಟರ್ ಧನ ಧಾನ್ಯ ಕೃಷಿ ಯೋಜನಾ. So this initiative follows success of aspirational district program, aligns with the government's goal of strengthening rural prosperity, boosting farm income, enhancing self-sufficiency in production. So rural development ಆಗುತ್ತೆ, agricultural development ಆಗುತ್ತೆ, ಫುಡ್ ಪ್ರೊಡಕ್ಷನಲ್ಲಿ ನಮ್ಮದು ಸೆಲ್ಫ್ ಸಫಿಷಿಯೆಂಟ್, ಬೇರೆ ಕಂಟ್ರೀಸ್ ಮೇಲೆ ಡಿಪೆಂಡೆಂಟ್ ಆಗಬಾರ್ದು ಅಂತ. ಸೊ ಇದರಲ್ಲಿ ಏನಿರುತ್ತೆ ನೋಡೋಣ. ಫಸ್ಟ್ ಒನ್, ಎನ್ಹಾನ್ಸಿಂಗ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಅಂದರೆ ಇನೋವೇಟಿವ್ ಫಾರ್ಮಿಂಗು. ಸೊ ಬೆಟರ್ ಲ್ಯಾಂಡ್ ಯುಟಿಲೈಸೇಷನ್ನು, ಬೆಟರ್ ಲ್ಯಾಂಡ್ ಇನ್ಪುಟ್ಸು, ಇವೆಲ್ಲ ಹಾಕ್ಕೊಂಡು ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡಬೇಕು. ಚೈನಾ, USA ಹ್ಯಾಸ್ ಹೈ ಪ್ರೊಡಕ್ಟಿವಿಟಿ. ಸೊ ಇಂಡಿಯಾನು ಆ ಪ್ರೊಡಕ್ಟಿವಿಟಿ ಲೆವೆಲ್ಸ್ಗೆ ತರಬೇಕು ಅಂತ. ಓಕೆನಾ? ಪ್ರಮೋಟ್ ದ ಕ್ರಾಪ್ ಡೈವರ್ಸಿಫಿಕೇಷನ್ನು, ಎನ್ಕರೇಜ್ ಫಾರ್ಮರ್ಸ್ ಟು ಗ್ರೋ ಮಲ್ಟಿಪಲ್ ಕ್ರಾಪ್ಸ್ ಫಾರ್ ಬೆಟರ್ ಇನ್ಕಮ್ ಸ್ಟೆಬಿಲಿಟಿ. ಏನಿದು ಮಲ್ಟಿಪಲ್ ಕ್ರಾಪ್ಸ್ ಫಾರ್ ಬೆಟರ್ ಇಂಟೆನ್ಸಿಟಿ ಅಂದರೆ ಕ್ರಾಪ್ ಡೈವರ್ಸಿಫಿಕೇಷನ್ನು. ಮೊನೋಕ್ರಾಪಿಂಗ್ ಇರಬಾರ್ದು. ಮೊನೋಕ್ರಾಪಿಂಗ್ ವಿಲ್ ಸ್ಪಾಯಿಲ್ ದ ಪ್ರೊಡಕ್ಟಿವಿಟಿ ಆಲ್ಸೋ, ಮತ್ತು ಲ್ಯಾಂಡ್ ಡಿಗ್ರೇಡೇಷನ್ ಆಗುತ್ತೆ ಮೊನೋಕ್ರಾಪಿಂಗಿಂದ. ಸೊ ಕ್ರಾಪ್ ಡೈವರ್ಸಿಫಿಕೇಷನಿಂದ ಲ್ಯಾಂಡ್ ಫರ್ಟಿಲಿಟಿ ಚೆನ್ನಾಗಿರುತ್ತೆ ಮತ್ತು ಪ್ರೊಡಕ್ಟಿವಿಟಿ ಎಲ್ಲ ಜಾಸ್ತಿ ಆಗುತ್ತೆ. ಸೊ ದೆರ್ ವಿಲ್ ಬಿ ಹೈಯರ್ ಇನ್ಕಮ್ ಸ್ಟೆಬಿಲಿಟಿ ಅಲ್ವಾ? ಕ್ಲಿಯರ್. ನೆಕ್ಸ್ಟು, ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಕೋಲ್ಡ್ ಸ್ಟೋರೇಜಸ್ಸು, ಗೋಡೌನ್ಸು. ಸೊ ಇವೆಲ್ಲ ಇಂಪಾರ್ಟೆಂಟು. ಅದರಲ್ಲೂ ಈ ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರು ಎಲ್ಲಿ ಮಾಡಬೇಕು? ಪಂಚಾಯತ್ ಲೆವೆಲಲ್ಲಿ, ಬ್ಲಾಕ್ ಲೆವೆಲಲ್ಲಿ ಮಾಡಬೇಕು. ಓಕೆನಾ? ಸೊ ಅದನ್ನು ಮರ್ತಿಬಾರ್ದು. ಸೊ ಅಲ್ಲಿ ಮಾಡಿದ್ರೇ ವಿ ವಿಲ್ ಹ್ಯಾವ್ ಬೆಟರ್ ಕಾಂಪೊನೆಂಟ್ಸ್ ಅಂತ. ಸೊ ಪಂಚಾಯತ್ ಲೆವೆಲ್ಲು, ಬ್ಲಾಕ್ ಲೆವೆಲಲ್ಲಿ ಮಾಡ್ತೀವಿ. ಇಂಪ್ರೂವಿಂಗ್ ಇರಿಗೇಷನ್ ಫೆಸಿಲಿಟಿ, ಎಕ್ಸ್ಪ್ಯಾಂಡಿಂಗ್ ಇರಿಗೇಷನ್ ಇನ್ಫ್ರಾಸ್ಟ್ರಕ್ಚರು. ನಮಗೆ ಜಲ್ ಜೀವನ್ ಮಿಷನ್ ಇದೆ, ಅಷ್ಟೇ ಅಲ್ಲ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಇದೆ, ಮೋರ್ ಕ್ರಾಪ್ ಡ್ರಾಪು, ಇದೆಲ್ಲ ನೋಡಿದಾಗ ಇವೆಲ್ಲ ಏನಕ್ಕೆ? ಇರಿಗೇಷನ್ ಫೆಸಿಲಿಟೀಸ್ನ ಇನ್ಕ್ರೀಸ್ ಮಾಡೋದಕ್ಕೆ.
ಇರಿಗೇಷನ್ ಫೆಸಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ. ಫೆಸಿಲಿಟೇಟಿಂಗ್ ಕ್ರೆಡಿಟ್ ಆಕ್ಸೆಸ್ಸು ಅಂದರೆ ಫಾರ್ಮರ್ಗೆ ಒಳ್ಳೆ ಕ್ರೆಡಿಟ್ ಆಕ್ಸೆಸ್ ಕೊಡೋ ಥರ ನೋಡ್ಕೊಳ್ಳೋದು. ಸೊ ಲಾಂಗ್ ಟರ್ಮು, ಶಾರ್ಟ್ ಟರ್ಮು ಕ್ರೆಡಿಟ್ಸು ಮತ್ತು ಟೈಮ್ಲಿ ಕ್ರೆಡಿಟ್ ಇಂಪಾರ್ಟೆಂಟ್. ಅವ್ರಿಗೆ ಕ್ರಾಪಿಂಗ್ ಟೈಮಲ್ಲಿ ಕ್ರೆಡಿಟ್ ಬೇಕಾಗತ್ತೆ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಟೈಮ್ಲಿ ಕ್ರೆಡಿಟ್ ಸಿಗೋ ಥರ ಮಾಡೋದು. ಪ್ರೋಗ್ರಾಮ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬೆನಿಫಿಟ್ 1.7 crore ಫಾರ್ಮರ್ಸ್ ಅಕ್ರಾಸ್ ದೀಸ್ ಡಿಸ್ಟ್ರಿಕ್ಸ್. 100 ಡಿಸ್ಟ್ರಿಕ್ಸ್ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ 101.7 crore ಫಾರ್ಮರ್ಸು. ಈ ಸೆಲೆಕ್ಷನ್ ಕ್ರೈಟೀರಿಯಾ ಏನು ಇಲ್ಲೇ ಕೊಟ್ಟಿದ್ದಾರೆ. ಲೋ ಪ್ರೊಡಕ್ಟಿವಿಟಿ, ಮಾಡ್ರೇಟ್ ಕ್ರಾಪ್ ಇಂಟೆನ್ಸಿಟಿ, ಬಿಲೋ ಆವ್ರೇಜ್ ಕ್ರೆಡಿಟ್ ಪ್ಯಾರಾಮೀಟರ್ಸು. ಇಂಥ ಡಿಸ್ಟ್ರಿಕ್ಸ್ನೇ ತಗೊಂಡು ಡೆವಲಪ್ ಮಾಡೋದು. ಇದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಥರನೇ ಬರುತ್ತೆ. ಓಕೆ ಅಲ್ವಾ? ಸೊ ಪ್ರಧಾನ ಮಂತ್ರಿ ಧನಧಾನ್ಯ ಯೋಜನೆ ಕ್ಲಿಯರಾ? ನೆಕ್ಸ್ಟು ಮಿಷನ್ ಫಾರ್ ಆತ್ಮನಿರ್ಭಾರತ್ ಇನ್ ಪಲ್ಸಸ್. ಆತ್ಮನಿರ್ಭಾರತ್ ಇನ್ ಪಲ್ಸಸ್ ಅಂದರೆ ಆತ್ಮನಿರ್ಭಾರತ್ ಅಂದರೆ ಸೆಲ್ಫ್ ಸಫಿಷಿಯನ್ಸಿ, ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡೆನ್ಸ್ ಆಗ್ದಂಗೆ. ಸೊ ನಾವು ಯಾವತ್ತೂ ಇಂಪೋರ್ಟ್ಸ್ನ ಮಾಡ್ಕೊಳ್ದಂಗೆ. ಸೊ ನಾವೇ ಪ್ರೊಡ್ಯೂಸ್ ಮಾಡಿ ಆ ಪ್ರೊಡಕ್ಷನ್ನು ಹೇಗಿರಬೇಕು ಅಂದರೆ ಅದು ಬೇರೆ ಕಡೆಯಿಂದ ಇಂಪೋರ್ಟ್ಸ್ ಇಲ್ಲದೆ ನಮ್ಮ ಪ್ರೊಡಕ್ಷನ್ನೇ ನಮಗೆ ಸಾಕಾಗೋ ಥರ ಮಾಡ್ಕೋಬೇಕು. ಸೊ ಇದನ್ನು ಆತ್ಮನಿರ್ಭರ್ ಅಂತೀವಿ. ಅದರಲ್ಲೂ ಪಲ್ಸಸ್ಸಲ್ಲಿ. ಯಾಕೆ ಪಲ್ಸಸ್ಸು? ಪಲ್ಸಸ್ ಈಸ್ ಪ್ರೋಟೀನ್. ಪಲ್ಸಸ್ಸಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಪಲ್ಸಸ್ ಈಸ್ ಹೆಲ್ದಿಯರ್. ಪಲ್ಸಸ್ ವಿಲ್ ಹ್ಯಾವ್ ಲೆಸ್ ಕಾರ್ಬೋಹೈಡ್ರೇಟ್. ಪಲ್ಸಸಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಮತ್ತು ಡಯಾಬಿಟಿಕ್ಸು, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗೆ ಪಲ್ಸಸ್ ಈಸ್ ಅ ಸೊಲ್ಯೂಷನ್. ಮತ್ತು ಅಲ್ಲೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಇಂಡಿಯಾ ಈಸ್ ಅ ವೆಜಿಟೇರಿಯನ್. ವೆಜಿಟೇರಿಯನ್ಸ್ಗೆ ಬೆಸ್ಟು ಪ್ರೋಟೀನ್ ಸಪ್ಲಿಮೆಂಟ್ ಎಲ್ಲಿಂದ ಬರುತ್ತೆ? ಪಲ್ಸಸ್ಸಿಂದ. ಸೊ ಅದಕ್ಕೆ ಪಲ್ಸಸ್ ಪ್ಲೇಸ್ ಎ ವೈಟಲ್ ರೋಲ್. ಇಂಡಿಯಾ ಈಸ್ ದ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಪಲ್ಸರ್ಸು, ಹೈಯೆಸ್ಟ್ ಪ್ರೊಡ್ಯೂಸರು, ಬಟ್ ಸೇಮ್ ಟೈಮ್ ಹೈಯೆಸ್ಟ್ ಕನ್ಸ್ಯೂಮರ್ ಕೂಡ. India is the highest producer or highest consumer, both it is. So we need to understand this. ಅದಕ್ಕೆ ನಮಗೆ ನಮ್ಮ ಪ್ರೊಡಕ್ಷನ್ ಸಾಕಾಗ್ತಾ ಇಲ್ಲ, ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಮೇಕಿಂಗ್ ಇಟ್ ದ ಮೋಸ್ಟ್ ಆತ್ಮನಿರ್ಭರ್ ಬೇಕಾಗಿರೋದಕ್ಕೆ. BOP, ಫುಡ್ ಇಂಪೋರ್ಟ್ ಈಸ್ ನಾಟ್ ಗುಡ್. ಫುಡ್ಡು ಸೆಲ್ಫ್ ಸಫಿಷಿಯೆಂಟ್ ಆಗಿರಬೇಕು. ನಾವು ರಾ ಮೆಟೀರಿಯಲ್ ಇಂಪೋರ್ಟ್ ಮಾಡ್ಕೋಬೇಕು. ಫುಡ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಇಟ್ಸ್ ನಾಟ್ ಗುಡ್ ಅಲ್ವಾ? ನೋಡೋಣ. The boost the output, help achieve self-sufficiency in pulses with special focus on tur, arhar, pigeon peas, black tur, masoor, red lentil. ನಾವು ಆತ್ಮನಿರ್ಭರ್ self-sufficiency in pulses ಮಾಡ್ತಾ ಇರೋದು. It will provide MSP based procurement, post-harvest warehousing solutions. India's target. India has set up a target to end India's dependency on imports to meet the country's pulses demand by 2029. ಸೊ 2029 ನಮ್ದು ಏನು ಡಿಮ್ಯಾಂಡ್ ಇದೆ ಅದು ಫುಲ್ಫಿಲ್ ಆಗಿ ಇಂಪೋರ್ಟ್ ಮಾಡ್ಕೊಳ್ದಂಗೆ ನೋಡ್ಕೋಬೇಕು. ನೋ ಇಂಪೋರ್ಟಿಂಗ್ ಆಫ್ಟರ್ ದಟ್. ರೀಸೆಂಟ್ಲಿ ಯೂನಿಯನ್ ಮಿನಿಸ್ಟರ್ ಡಿಕ್ಲೇರ್ ದ್ಯಾಟ್ ಎ ಗೋಲ್ ದ್ಯಾಟ್ ಇಂಡಿಯಾ ವಿಲ್ ಸ್ಟಾಪ್ ಇಂಪೋರ್ಟಿಂಗ್ ಪಲ್ಸಸ್ ಬೈ 28-29 ನಾವು ಸ್ಟಾಪ್ ಮಾಡಬೇಕು ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ. ಕ್ಲಿಯರ್ ಅಲ್ವಾ? ನೆಕ್ಸ್ಟು ಪ್ರೊಡಕ್ಷನ್ ಆಫ್ ಪಲ್ಸಸ್ ಇನ್ ಇಂಡಿಯಾದಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡ್ತಿದ್ವಿ? ಇಂಡಿಯಾ ಇಸ್ ದ ಲಾರ್ಜೆಸ್ಟ್, ಅಂದರೆ 25% ಆಫ್ ಗ್ಲೋಬಲ್ ಪ್ರೊಡಕ್ಷನ್ನು, ಬಟ್ 27% ಆಫ್ ವರ್ಲ್ಡ್ ಕನ್ಸಂಪ್ಷನ್ನು. ಸೊ ದಟ್ ಮೀನ್ಸ್ 14% ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಸೊ ವಿ ಆರ್ ಇಂಪೋರ್ಟಿಂಗ್ 14% ಆಫ್ ಪಲ್ಸಸ್. ಪಲ್ಸಸ್ ಅಕೌಂಟ್ ಫಾರ್ 23% ಆಫ್ ಏರಿಯಾ ಅಂಡರ್ ಫುಡ್ ಗ್ರೈನ್ಸು. ನಾವು ನಾರ್ಮಲ್ ಫುಡ್ ಗ್ರೈನ್ಸಲ್ಲಿ 23% ಪಲ್ಸಸ್ಗೆ ಹೋಗ್ತದೆ ಆ್ಯಂಡ್ ಕಾಂಟ್ರಿಬ್ಯೂಟ್ಸ್ ಫಾರ್ 9-10% ಆಫ್ ಫುಡ್ ಗ್ರೈನ್ ಪ್ರೊಡಕ್ಷನ್ ಇನ್ ದ ಕಂಟ್ರಿ. ಅದರಲ್ಲೂ ರಾಬಿ ಪಲ್ಸಸ್ ಕಾಂಟ್ರಿಬ್ಯೂಟ್ ಫಾರ್ 60% ಆಫ್ ಟೋಟಲ್ ಪ್ರೊಡಕ್ಷನ್ನು. ನಾರ್ಮಲಾಗಿ ನಾವು ಪಲ್ಸಸ್ನ ರಾಬಿ ಕ್ರಾಪ್ ಆಗಿ ಮಾಡ್ತಾ ಇದ್ದೀವಿ. ಇಟ್ಸ್ ಅ ರಾಬಿ ಕ್ರಾಪ್. ಗ್ರಾಮ್ ಇಸ್ ದ ಮೋಸ್ಟ್ ಡಾಮಿನೆಂಟ್ ಪಲ್ಸ್, ಹ್ಯಾವಿಂಗ್ ಶೇರ್ ಆಫ್ 40% ಇನ್ ಟೋಟಲ್ ಪ್ರೊಡಕ್ಷನ್, ಫಾಲೋಡ್ ಬೈ ತೂರ್ ದಾಲ್, ಅರ್ಹರ್ ದಾಲ್, urud dal, moong dal. Okay na. Next, so highest producers are Madhya Pradesh, Maharashtra, Rajasthan. Domestic pearls production is 192 tons in 2014 ಇಂದ ನಾವು ಇವಾಗ we have reached to 260
million tons. Okay na. So this is about pulses in India. Next one, ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್. ಈಗ ನಮಗೆ ಮಿಷನ್ ಕೋಡು ಅಥವಾ ನಮಗೆ ಬೇರೆ ಬೇರೆ ಕೋಡ್ ಥರ ಇರುತ್ತಲ್ವ, ಅದೇ ಥರ ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್ ಬರಬೇಕು ಅಂತ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಸೊ ಇದು ಹೊಸ ಫಾರ್ಮುಲಾ ತರ್ತಿದೆ. ಸೊ ಕ್ರಾಪ್ಸ್ಗೆ ಅಗ್ರಿಕಲ್ಚರ್ ಕೋಡ್ ಮಾಡೋ ಥರ ಏನಿದು, ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಈಸ್ ಅ ಪ್ರೋಸೆಸ್ ಆಫ್ ಫಾರ್ಮುಲೇಟಿಂಗ್ ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್ an ambitious project that seeks establishment of standards across entire agriculture cycle. ಏನು ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್ ಅಂದರೆ, ಈಗ ಎಕ್ಸಾಂಪಲ್ಲು ರೈಸ್ ಇರುತ್ತೆ. ರೈಸ್ ಬಂದುಬಿಟ್ಟು ಮಸೂರಿ ರೈಸ್ ಇರುತ್ತೆ, ಮಸೂರಿ. ಸೊ ಮಸೂರಿ ರೈಸ್ಗೆ ಒಂದು ಕೋಡ್ ಕೊಡ್ತಾರೆ, MI6370. ಸೊ MI6370 ಇಂಡಿಯಾ ಫುಲ್ಲು MI6370 ಅಂದರೆ ಏನು, ಮಸೂರಿ ರೈಸ್ ಅಂತ ಸೆಟ್ ಆಗೋಗುತ್ತೆ. ಆ ಥರ ಕೋಡ್ಸ್ ಮಾಡ್ತಾ ಇರೋದು. ಓಕೆನಾ. ಸೊ ಆವಾಗ ಬಿಲ್ಲಿಂಗಿಗೆ ಎಲ್ಲ ಈಸಿ ಆಗುತ್ತೆ. ಸೊ ಇದು ನಮಗೆ ನ್ಯಾಷನಲ್ ಅಗ್ರಿಕಲ್ಚರ್ ಕೋಡು. ಅದೇ ಥರ ವಿ ಹ್ಯಾವ್ ನ್ಯಾಷನಲ್ ಬಿಲ್ಡಿಂಗ್ ಕೋಡ್. ಇದನ್ನು ಕೂಡ ತಿಳ್ಕೊಳ್ಳಿ. ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಇಸ್ ಆಲ್ಸೋ ಇಟ್ಸ್ ಅ ಹೋಮ್ವರ್ಕ್ ಫಾರ್ ಯು. ನ್ಯಾಷನಲ್ ಎಲೆಕ್ಟ್ರಿಕಲ್ ಕೋಡ್, ನ್ಯಾಷನಲ್ ಎಲೆಕ್ಟ್ರಿಕಲ್ ಕೋಡ್ಸ್. ಸೊ ಇದೇನಕ್ಕೆ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ಸು, ಪರ್ಫೆಕ್ಟ್ ಬಿಲ್ಡಿಂಗ್ಸು. ನ್ಯಾಷನಲ್ ಎಲೆಕ್ಟ್ರಿಕಲ್ ಕೋಡ್ ಪರ್ಫೆಕ್ಟ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸು. ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್ ಪರ್ಫೆಕ್ಟ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ತರಬೇಕು ಅಂತ. ಸೊ ಇದರಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಪ್ರೊವೈಡ್ ಕ್ಲಿಯರ್ ಗೈಡ್ಲೈನ್ಸ್ ಬೈ ಫಾರ್ಮರ್ಗೆ ಕರೆಕ್ಟ್ ಗೈಡ್ಲೈನ್ಸ್ ಕೊಡ್ತಾರೆ, ಪಾಲಿಸಿ ಮೇಕರ್ಸ್ಗೆ ಮತ್ತು ಪ್ರತಿಯೊಬ್ಬ ಸ್ಟೇಕ್ ಹೋಲ್ಡರ್ಸ್ಗೂ ಕಂಪ್ಲೀಟ್ ಗೈಡ್ಲೈನ್ಸ್ ಇರುತ್ತೆ. ಆ ಗೈಡ್ಲೈನ್ಸ್ನ ಫಾಲೋ ಮಾಡಿಕೊಂಡೇ ಆ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಓಕೆ ಅಲ್ವಾ. So, in conjunction with drafting of NIC, BIS is establishing standardized agriculture demonstration form, SADF, standardized agriculture demonstration form. ಇದು ಬರೀ ಎಲ್ಲ ಇದರಲ್ಲೂ ಇರಲ್ಲ, ಕೆಲವು ಇನ್ಸ್ಟಿಟ್ಯೂಷನ್ಸಲ್ಲಿ ಮಾತ್ರ ಅವರು ಸೆಟಪ್ ಮಾಡಬೇಕು ಅಂತ ನೋಡ್ತಿದ್ದಾರೆ. ಓಕೆ ಅಲ್ವಾ. ನೆಕ್ಸ್ಟ್, ಪರ್ಪಸ್ ಆಫ್ NIC. Purpose of NIC to establish standard framework for agriculture practices. ಸೊ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಗೆ ಒಂದು ಕರೆಕ್ಟ್ ಫ್ರೇಮ್ವರ್ಕ್, ಇಷ್ಟ ಇರೋವಂಥ ಫ್ರೇಮ್ವರ್ಕ್ಸ್ ಎಲ್ಲ ಮಾಡಿಕೊಂಡು ಇರೋದಲ್ಲ, ಪರ್ಫೆಕ್ಟ್ ಫ್ರೇಮ್ವರ್ಕ್ ಕೊಡೋ ಥರ ಮಾಡೋದು ಈಸ್ ಅ ಏಮ್ ಅಲ್ವಾ. ಸೊ ದಟ್ ಈಸ್ ವಾಟ್ ದೇ ಆರ್ ಟ್ರೈಂಗ್ ಟು ಡೂ. Currently, BIS has established standard of agriculture machineries. Agriculture machineries-ಗೆ ಸ್ಟ್ಯಾಂಡರ್ಡೈಸ್ ಸ್ಟ್ರಕ್ಚರ್ ಬಂದಿದೆ. ಅದಲ್ಲದೆ ಇಟ್ ಹ್ಯಾಸ್ ಕಮಿಂಗ್ ಔಟ್ ಸಿಗ್ನಿಫಿಕೆಂಟ್ ಗ್ಯಾಪ್ ಇನ್ ರೆಗ್ಯುಲೇಷನ್ ಆಫ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಸು. ಸೊ ಅದು ಅಬ್ಸರ್ವ್ ಮಾಡಿರೋದು, ಅಗ್ರಿಕಲ್ಚರ್ ಪ್ರಾಕ್ಟೀಸಸಲ್ಲಿ ಗ್ಯಾಪ್ಸ್ ಇದೆ. ಅದನ್ನು ಫುಲ್ಫಿಲ್ ಮಾಡಬೇಕು ಅಂದರೆ ವಿ ಶುಡ್ ಹ್ಯಾವ್ ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್ ಅಂತ. ನ್ಯಾಷನಲ್ ಅಗ್ರಿಕಲ್ಚರ್ ಕೋಡ್ ಸ್ಕೋಪ್ ಏನಿದೆ ಅಂದರೆ, ಕವರ್ಸ್ ಆಲ್ ಅಗ್ರಿಕಲ್ಚರ್ ಪ್ರೋಸೆಸ್. ಕ್ರಾಪ್ ಸೆಲೆಕ್ಷನ್ ಇರ್ಬೋದು, ಲ್ಯಾಂಡ್ ಪ್ರಿಪ್ರೇಷನ್ ಇರ್ಬೋದು, ಸೋಯಿಂಗ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಸಾಯಿಲ್ ಹೆಲ್ತ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಹಾರ್ವೆಸ್ಟ್ ಇರ್ಬೋದು, ಪೋಸ್ಟ್ ಹಾರ್ವೆಸ್ಟ್ ಇರ್ಬೋದು. ಎಕ್ಸಾಂಪಲು ನ್ಯಾಷನಲ್ ಎಲೆಕ್ಟ್ರಿಕ್ ಕೋಡ್ರಲ್ಲಿ ನಾವು BIS ಏನು ಮಾಡ್ತಾರೆ, ಸ್ಟಾರ್ಸ್ ಕೊಡ್ತಾರೆ. ಸೊ ಆ ಸ್ಟಾರ್ಸ್ ಆರ್ ಬೇಸ್ಡ್ ಆನ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ನು, ಡ್ಯೂರಬಿಲಿಟಿ. ಆ ಥರ ನ್ಯಾಷನಲ್ ಅಗ್ರಿಕಲ್ಚರ್ ಕೋಡಲ್ಲಿ ಅವರು ಯಾವುದ್ಯಾವುದನ್ನು ನೋಡ್ತಾರೆ ಅಂದರೆ, ದೇ ವಿಲ್ ಕ್ರಾಪ್ ಸೆಲೆಕ್ಷನ್ನು, ಲ್ಯಾಂಡ್ ಪ್ರಿಪ್ರೇಷನ್ನು, ಸೋಯಿಂಗು, ಇರಿಗೇಷನ್ನು, ಸಾಯಿಲ್ ಮ್ಯಾನೇಜ್ಮೆಂಟ್ ಈ ಥರವನ್ನ ನೋಡ್ತಾರೆ. ಭಾರತ್ ಟ್ರೇಡ್ ನೆಟ್, ನೆಕ್ಸ್ಟ್ ಟಾಪಿಕ್. ಭಾರತ್ ಟ್ರೇಡ್ ನೆಟ್. ಸೊ ಏನಿದು BTN ಅಂತೀವಿ. ಇದು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಸೆಟಪ್ ಮಾಡೋದು. ಏನು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ, ಯಾರು ಹೇಳ್ತೀರಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ? ಸೊ ಇದು UPSC ಇದು ಫೇಮಸ್ ಕ್ವಶನ್ನು ಕೇಳ್ತಾ ಇದ್ದಾರೆ ಬೇರೆ ಬೇರೆ ಎಕ್ಸಾಂಪಲ್ಸೇ. ಸೊ ವಾಟ್ ಈಸ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರು? ಸರ್, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಎಕ್ಸಾಂಪಲ್ ಕೊಡ್ಬೋದಾ? ಇದು G20 ಮೀಟಿಂಗಲ್ಲಿ ಇರೋದ್ರಿಂದ 2023 ಇಂಪಾರ್ಟೆಂಟ್ ಆಗಿತ್ತು. ಸೊ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕೇಳಿದ್ರು. ಬಟ್ ಈಗ ಭಾರತ್ ಟ್ರೇಡ್ ನೆಟ್ BTN ಮಾಡ್ತಾಯಿದ್ದೀವಿ, ಭಾರತ್ ಟ್ರೇಡ್ ನೆಟ್ಟು. ಸೊ ಅದಕ್ಕೆ ಇದು ಇನ್ನೂ ಇಂಪಾರ್ಟೆಂಟ್ ಸರ್. ಏನಿದು
ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಡಿಜಿಟಲ್ ವಾಲೆಟು ಅಲ್ವಾ, ಡಿಜಿಟಲ್ ವಾಲೆಟ್ಸು, ಯು ಪಿ ಐ, ಮತ್ತು ನಿಮಗೆ ಬೇರೆ ಥರ ಆಧಾರು, ಆಯುಷ್ಮಾನ್ ಭಾರತ್ ಅಲ್ವಾ, ಕೋವಿನ್ ಆ್ಯಪು ಬೆಸ್ಟು. ನಮಗೆ ಕೋವಿನ್ ಆ್ಯಪ್ ಇಸ್ ಏನೋ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರು. ಸೊ ಇದರಲ್ಲಿ ಏನೇನು ಬರುತ್ತೆ, ಡಿಜಿಟಲ್ ಐಡೆಂಟಿಟಿ ಬರುತ್ತೆ. ಡಿಜಿಟಲ್ ಐಡೆಂಟಿಟಿ ಎಕ್ಸಾಂಪಲ್ ಆಧಾರ್ ಅಲ್ವಾ, ಮತ್ತು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಮು. ಸೊ ಇದರಲ್ಲಿ ಬೆಸ್ಟ್ ಎಕ್ಸಾಂಪಲ್ಲು ಯು ಪಿ ಐ, ವಾಲೆಟ್ಸು ಅಲ್ವಾ, ಬ್ಯಾಂಕಿಂಗು, ಗೇಟ್ವೇಸು, ರೂಪೇ, ಇವೆಲ್ಲ. ಡಿಜಿಟಲ್ ಸರ್ವೀಸಸ್ಸು, ಡಿಜಿಟಲ್ ಸರ್ವೀಸಸ್ ಅಂದರೆ ನಿಮಗೆ ಡಿಜಿ ಎಜುಕೇಷನ್ನು, ಡಿಜಿ ಮೆಡಿಸಿನ್ನು, ಡಿಜಿ ಹೆಲ್ತ್ ಕೇರು ಅಲ್ವಾ. ಮತ್ತು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಕೆಳಗಡೆ ನಮಗೆ ಡಿಜಿ ಲಾಕರು, ಅದ್ರ ಜೊತೆಗೆ ಸೈಬರ್ ಸೆಕ್ಯೂರಿಟಿ. ಸೊ ಈ ಕಾನ್ಸೆಪ್ಟ್ಸ್ ಎಲ್ಲ ಸೇರಿದ್ರೆ ನಮಗೆ ಏನಾಗುತ್ತೆ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರು. ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಅಂತ, ಅದು ಫಾಸ್ಟ್ ಕನೆಕ್ಟಿವಿಟೀಸ್, 5G 6G ಈ ಥರವೆಲ್ಲ ಸಿಗೋದನ್ನು ನಾವು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇದನ್ನು ಭಾರತ್ ಟ್ರೇಡ್ ನೆಟ್ ಕೆಳಗಡೆ ತರಬೇಕು ಅಂತ ಮಾಡ್ತಿರೋದು. ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ಹ್ಯಾಸ್ ಬೀನ್ ಪ್ರಪೋಸ್ ಟು ಸೆಟ್ ಅಪ್ ಆ್ಯನ್ ಯೂನಿಫೈಡ್ ಪ್ಲ್ಯಾಟ್ಫಾರ್ಮ್ ಫಾರ್ ಟ್ರೇಡ್ ಡಾಕ್ಯುಮೆಂಟೇಷನ್ ಆ್ಯಂಡ್ ಫೈನಾನ್ಸಿಂಗ್ ಸೊಲ್ಯೂಷನ್ನು. ಈಗ ಭಾರತ್ ಟ್ರೇಡ್ ನೆಟ್ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ BTಯನ್ನು, ಸೊ ದಟ್ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಉಪಯೋಗ ಆಗಲಿ, ಅಥವಾ ವಿಲ್ ಹ್ಯಾವ್ ಒನ್ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ ಫೈನಾನ್ಷಿಯಲ್ ಸೊಲ್ಯೂಷನ್ಸ್ಗೆ ಸಿಗೋ ಥರ. ಸೊ ಅಂದರೆ ವಿ ನೀಡ್ ಟು ಮಾಡರ್ನೈಸ್ ಇಂಟರ್ನ್ಯಾಷನಲ್ ಟ್ರೇಡು. ಸೊ ಅದರಲ್ಲಿ ನಮಗೆ ಯೂನಿಫೈಡ್ ಪ್ಲ್ಯಾಟ್ಫಾರ್ಮ್ ಬೇಕಾಗತ್ತೆ, ಡಿಜಿಟಲೈಸ್ ಪ್ಲ್ಯಾಟ್ಫಾರ್ಮ್ ಬೇಕಾಗತ್ತೆ, ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕಾಗತ್ತೆ, ಫೈನಾನ್ಷಿಯಲ್ ಆ್ಯಕ್ಸಸ್ ಇರಬೇಕಾಗತ್ತೆ ಅಲ್ವಾ. ಇದರಲ್ಲಿ ನೀವು ಕೇಳಿರ್ಬೋದು ಇಂಡಿಯಾಸ್ ಟ್ಯಾಕ್ಸ್ ಅಂತ, UPI ಅಂತ, ಆಧಾರು, ಇವಕ್ಕೆಲ್ಲದಕ್ಕೂ ಪ್ರೋತ್ಸಾಹನ ಮಾಡೋದೇ ಭಾರತ್ ಟ್ರೇಡ್ ನೆಟ್. ಸೊ ಐ ಯುಟಿಲೈಸ್ ದಿಸ್ ವಿತ್ ದ ಹೆಲ್ಪ್ ಆಫ್, ನಾನು ಇಂಡಿಯಾ ಜೊತೆ ಏನಾದರೂ ಟ್ರೇಡ್ ಮಾಡಬೇಕಾದ್ರೆ ಇವುಗಳ ಹೆಲ್ಪ್ ತೊಗೊಂಡು ಟ್ರೇಡ್ ಮಾಡ್ತೀನಿ. ಬಿಕಾಸ್ ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಒನ್ ಪ್ಲ್ಯಾಟ್ಫಾರ್ಮ್ ಕಾಲ್ BTN ಕೆಳಗಡೆ ಬಂದುಬಿಡತ್ತೆ ಅಲ್ವಾ. ಸೊ ಹಾಗೆ ಮಾಡಬೇಕು ಅಂತ. ಸೊ ಬೇಗ ರಿವಿಷನ್ನು. ಪ್ರಧಾನ ಮಂತ್ರಿ ಧನ ಧಾನ್ಯ ಕೃಷಿ ಯೋಜನಾ, ಇದು ಬಜೆಟಲ್ಲಿ ಬಂದಿರೋದು. ಸೊ ಅಗ್ರಿಕಲ್ಚರಲ್ನ ಡೆವಲಪ್ ಮಾಡೋದಕ್ಕೆ ಅಂಬ್ರೆಲಾ ಸ್ಕೀಮು. ಸೊ ನಾವು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ಸ್ ಏನು ಮಾಡಿದ್ವಿ ಅದ್ರ ಕೆಳಗಡೆ ಪ್ರಧಾನ ಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆ ಮಾಡ್ತಾ ಇರೋದು. ಅದಾದಮೇಲೆ ಮಿಷನ್ ಫಾರ್ ಆತ್ಮನಿರ್ಭಾರತ್ ಇನ್ ಪಲ್ಸಸ್ಸು. ಸೊ ಪಲ್ಸಸ್ ಪ್ರೊಡಕ್ಷನ್ ಇಂಡಿಯಾದಲ್ಲಿ ಕಮ್ಮಿ ಇದೆ, ಹೈಯೆಸ್ಟ್ ವರ್ಲ್ಡಲ್ಲಿ 25% ಆಫ್ ಪ್ರೊಡಕ್ಷನ್ ನಮ್ಮದೇ, ಬಟ್ ಕನ್ಸಂಪ್ಷನ್ ಇಸ್ 27%. ಅದಕ್ಕೆ ನಾವು 14% ಆಫ್ ಪಲ್ಸಸ್ ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಸೊ ಆ ಇಂಪೋರ್ಟ್ನ 2028-29 ಒಳಗಡೆ ಎಂಡ್ ಮಾಡಬೇಕು ಅಂತ ಮಿಷನ್ ಫಾರ್ ಆತ್ಮನಿರ್ಭಾರತ್ ಇನ್ ಪಲ್ಸಸ್ಸು. ನೆಕ್ಸ್ಟು ನ್ಯಾಷನಲ್ ಅಗ್ರಿಕಲ್ಚರ್ ಕೋಡು, ನಮಗೆ ಹೇಗೆ BIS ಕೋಡು ಅಥವಾ ನಮಗೆ ಎಲೆಕ್ಟ್ರಿಕಲ್ ಐಟಮ್ಸ್ಗೆ ಅಥವಾ ಬಿಲ್ಡಿಂಗ್ಸ್ಗೆ ಕೋಡ್ ಇದೆ, ಅದೇ ಥರ BISಸು ನ್ಯಾಷನಲ್ ಅಗ್ರಿಕಲ್ಚರ್ ಕೋಡು, ಅದು ಪ್ರಾಕ್ಟೀಸಸ್ಗೋಸ್ಕರ ಭಾರತ್ ಟ್ರೇಡ್ ನೆಟ್ನ ಮಾಡ್ತಿದ್ದೀವಿ. ಸೊ ಇಟ್ಸ್ ಅ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಪ್ಲ್ಯಾಟ್ಫಾರ್ಮು, ಯೂನಿಫೈಡ್ ಪ್ಲ್ಯಾಟ್ಫಾರ್ಮು. ಇದರಲ್ಲಿ ನಮಗೆ ಡಿಜಿಟಲ್ ಐಡೆಂಟಿಟಿ, ಡಿಜಿಟಲ್ ಪೇಮೆಂಟು ಅಲ್ವಾ, ಡಿಜಿಟಲ್ ಸೆಕ್ಯೂರಿಟಿ ಮತ್ತು ಡಿಜಿಟಲ್ ಎಜುಕೇಷನ್ನು, ಇವೆಲ್ಲ ಇದ್ರ ಕೆಳಗಡೆ ಬರೋವಂಥ ಕಾನ್ಸೆಪ್ಟ್ಸು. ಸೊ ಇವೆಲ್ಲ ಇವತ್ತಿನ ಟಾಪಿಕ್ಸು. ಇಷ್ಟ ಆಯಿತು ಅಂತ ಬಯಸ್ತೀನಿ. ಮಿಕ್ಕಿದ ಟಾಪಿಕ್ಸು ನಾಳೆ ಮಾಡೋಣ. ಸೊ ನಾಳೆ ಕ್ಲಾಸಲ್ಲಿ ಮತ್ತಷ್ಟು ಟಾಪಿಕ್ಸು ಲೈವಲ್ಲಿ ಡಿಸ್ಕಸ್ ಮಾಡಿ ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್ ಥಿಂಗ್ಸ್ ಅಬೌಟ್ ಇಟ್. ಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಡೇ. ಆಲ್ ದ ವೆರಿ ಬೆಸ್ಟ್ ಟು ಆಲ್ ಆಫ್ ಯು. ಜೈ ಹಿಂದ್.